ಹಲೋ ಎವ್ರಿವನ್, ವೆಲ್ಕಮ್ ಟು ಚುಪ್ಪೀಸ್ ಡೈರಿ, ಚುಪ್ಪೀಸ್ ವ್ಲಾಗ್. ಸೊ ಇವತ್ತು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಡೇ. ಸೊ ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೂಮಿಗೆ ಬಂದು ಚೆಕ್ ಇನ್ ಆಗಿ ಇನ್ನೂ ಡ್ರೆಸ್ ಚೇಂಜ್ ಕೂಡ ಮಾಡ್ಕೊಳ್ಳದೆ ಇಮ್ಮಿಡಿಯೇಟಾಗಿ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಆ್ಯಕ್ಚುಲಿ ಫ್ರೆಂಡ್ದು ಎಂಗೇಜ್ಮೆಂಟ್ ಅಂತ ಹೇಳಿ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಸ್ಟಾರ್ಟ್ ಆದ್ವಿ. ಇವತ್ತು ನಾವು ಆ್ಯಕ್ಚುಲಿ ಆಲ್ಬನಿಯಿಂದ ನಾರ್ತ್ ಕ್ಯಾರೋಲಿನಾ ರ್ಯಾಲಿಗೆ ಹೋಗಬೇಕಾಗಿತ್ತು. ಸೊ ನನ್ನ ಫ್ರೆಂಡ್ದು ಎಂಗೇಜ್ಮೆಂಟ್ ಅಂತ ಹೇಳಿ ಸೊ ಫೈನಲಿ EWR ಏರ್ಪೋರ್ಟಿಂದ ಸ್ವಲ್ಪ ಫ್ಲೈಟ್ ಚೀಪ್ ಆಗಿತ್ತು ಅಂತ ಹೇಳಿ ಬುಕ್ ಮಾಡಿದ್ವಿ, ಯುನೈಟೆಡ್ ಏರ್ಲೈನ್ಸ್ ಅಂತ. ಆಲ್ಬನಿಯಿಂದ ಆಲ್ಮೋಸ್ಟ್ EWRಗೆ ಒಂದು 3 hours 45 minutes ಇತ್ತು ಡ್ರೈವು. ಓಕೆ ಫೈನ್, ನಮ್ಮ ಕೈಯಲ್ಲಿ ಆಗುತ್ತೆ ಅಂತ ಹೇಳಿ 1:30 ಸ್ಟಾರ್ಟ್ ಆದ್ವಿ. ಹೆಂಗಿತ್ತು ಚಾಲೆಂಜಿಂಗ್ ಡ್ರೈವು ಅನ್ನೋದನ್ನ ಮತ್ತೆ ಹೇಳ್ತೀನಿ. ಬಟ್ ಡ್ರೈವ್ ಸ್ಟಾರ್ಟ್ ಆಗಿದ್ದು ಒಂದು ಅರ್ಧ ಗಂಟೆನಲ್ಲೇ ಟೈರ್ ಪ್ರೆಷರ್ ಕಮ್ಮಿ ಇದೆ ಅಂತ ಗೊತ್ತಾಯ್ತು. ಸೊ ಟೈರ್ಗೆ ಏರೆಲ್ಲ ಹಾಕ್ಸ್ಕೊಂಡು ಇಲ್ಲಿ ಏರ್ ಹಾಕ್ಸೋದಕ್ಕೂ $1 ಪೇ ಮಾಡಬೇಕು, 3 ನಿಮಿಷ ಕೊಡ್ತಾರೆ. ನಾವು 3 ನಿಮಿಷದಲ್ಲಿ ನನ್ನ ಟ್ಯಾಲೆಂಟ್ ಪ್ರಕಾರ ಅನಲೈಸ್ ಮಾಡಿದ್ರೆ 3 ನಿಮಿಷದಲ್ಲಿ 1 ಟೈರ್ ಪ್ರೆಷರನ್ನು ನಾನು ಚೆಕ್ ಮಾಡೋಕ್ಕಾಗಿಲ್ಲ, ಅದು ಬೇರೆ ವಿಷಯ. ಸೊ ಇದೆಲ್ಲ ಆದಮೇಲೆ ಕಟ್ ಟು ಚೇಸ್. ಹೆಂಗೋ ಏನೋ ರೀಚ್ ಆದ್ವಿ ಏರ್ಪೋರ್ಟಿಗೆ. ಮುಂದೇನಾಯ್ತು ಅಂತ ಇನ್ನೊಂದು ಲೊಕೇಶನಲ್ಲಿ ಹೇಳ್ತೀನಿ. ಸೊ ಇದು ನಾವಿವಾಗ ಸದ್ಯಗಿರೋದು ಹಿಲ್ಟನ್ ಹೋಟೆಲ್ಲು. ಇಲ್ಲಿ ಹೆಂಗೆ ಬಂದ್ವಿ, ಏನು ಸ್ಟೋರಿ ಆಯಿತು, ವೇಟ್ ಆ್ಯಂಡ್ ವಾಚ್. ಫೈನಲಿ ವಿ ಗಾಟ್ ದ ಹಿಲ್ಟನ್ ಹೋಟೆಲ್ ರೂಮ್ ಕೀ. This is the first time we are going to the Hilton Hotel. I remember Niagara. ಸೊ ನೆಕ್ಸ್ಟ್ ಏನಾಯ್ತು ಅಂತಂದರೆ EWR ಏರ್ಪೋರ್ಟಿಗೆ ಬರೋದಕ್ಕೆ 3 hours 45 minutes ತಗೊಳ್ಳೋದು. ನಮಗೆ ಲಾಸ್ಟ್ 40 minutes ಅಂತೂ ಆಲ್ಮೋಸ್ಟ್ ಅದು ಬಂದು 1.5 hour ಆಯಿತು. ಯಾವ ಎಕ್ಸಿಟ್ ಮಿಸ್ ಮಾಡಬೇಕು ಏನು ಎಲ್ಲದನ್ನು ಫುಲ್ ಸುತ್ತಾಡ್ಬಿಟ್ಟಿದ್ದೀವಿ, ಏನು ಉಳಿದಿಲ್ಲ. ಫೈನಲಿ ನಾವು ಬುಕ್ ಮಾಡಿದ ಪಾರ್ಕಿಂಗ್ ಲಾಟೇ ಎಕ್ಸಿಸ್ಟಿಂಗ್ ಇಲ್ಲ. ಹಣೆ ಬರೋ ಅಷ್ಟೊಂದು ಚೆನ್ನಾಗಿದೆ, ಪಾರ್ಕಿಂಗ್ ಲಾಟ್ ಎಕ್ಸಿಸ್ಟಿಂಗ್ ಇಲ್ಲ. ಸರಿ, ಹೊಸ ಪಾರ್ಕಿಂಗ್ ಲಾಟ್ ಬುಕ್ ಮಾಡೋಣ ಅಂತ ಅಂದರೆ ಬುಕ್ಕಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ. ಇಷ್ಟೆಲ್ಲ ಆ್ಯಕ್ಚುಲಿ ದೇವರು ಕ್ಲೂ ಕೊಡ್ತಾಯಿದ್ರು. ಏನಕ್ಕೆ ಕೊಡ್ತಾಯಿದ್ರು ಇದು ಸ್ವಲ್ಪ ಹೇಳ್ತೀನಿ. ಅದೆಲ್ಲ ಆಯಿತು. ಆಮೇಲೆ ಫೈನಲಿ ಪಾರ್ಕಿಂಗ್ ಲಾಟ್ ಸಿಕ್ತು. 8:10ಗೆ ನಮ್ಮದು ಫ್ಲೈಟ್ ಟೇಕ್ ಆಫ್. 7:40ಗೆ ನಮ್ಮದು ಆ್ಯಕ್ಚುಲಿ ಬೋರ್ಡಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ. ನಾವು 7:20ಗೆ ಇನ್ನು ಸೆಕ್ಯೂರಿಟಿ ಚೆಕ್ಕಲ್ಲಿದೆ. ಸೆಕ್ಯೂರಿಟಿ ಚೆಕ್ಕನ್ನು ಎಷ್ಟು ನಾವು ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಎಷ್ಟು ಚೆನ್ನಾಗಾಗಿದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಯ್ತು. ಇವತ್ತು ಟರ್ಮಿನಲ್ ಸಿ ಹೋಗ್ಬೇಕಿತ್ತು. ಟರ್ಮಿನಲ್ ಎಗೆ ಹೋಗ್ಬಿಟ್ಟು ನಾವು ಸೆಕ್ಯೂರಿಟಿ ಚೆಕ್ ಮಾಡಿದ್ವಿ, ಎಲ್ಲ ಆಯಿತು. ಇನ್ನೇನು ಗೇಟ್ ಹತ್ರ ಹೋಗಬೇಕಿತ್ತು. ಇಲ್ಲಿ ಸಿ ಗೇಟೇ ಎಕ್ಸಿಸ್ಟಿಂಗ್ ಇಲ್ವಲ್ಲ ಅಂತ ಅಂದಮೇಲೆ ಫ್ಲ್ಯಾಶ್ ಆಯಿತು. ಇನ್ನು 10 ನಿಮಿಷ ಇದೆ. ಆ್ಯಂಡ್ ದೆನ್ ನಾವಿರೋದು ರಾಂಗ್ ಟರ್ಮಿನಲ್ ಬಂದಿದೆ. ಸರಿ, ಓಕೆ ಫೈನ್, ದೇವರು ಇಷ್ಟೆಲ್ಲ ಟೆಸ್ಟ್ ಮಾಡ್ತಿದ್ದಾನೇನೋ. ಇನ್ನು ದಿಲ್ವಾನೆ ದುಲ್ಹನಿಯಾ ಲೇ ಜಾಯೆಂಗೆ ಸ್ಟೈಲಲ್ಲಿ ನಾವು ಹೋಗಿ ಫ್ಲೈಟ್ ಕ್ಯಾಚ್ ಮಾಡೋಣ ಅಂತ ಓಡಿ ಚೆನ್ನಾಗಿ ಓಡಿದೆ, ಸರಿಯಾಗಿ ಬಿದ್ದೆ. ಆಮೇಲೆ ಯಾರೋ ಬಂದು ಎತ್ತಿದ್ರು. ಇದೆಲ್ಲ ಆಯಿತು. ಹೋಗಿ ಗೇಟ್ ಹತ್ರ ನೋಡಿದ್ರೆ ಫ್ಲೈಟ್ ಮಿಸ್ ಆಗೋಗಿದೆ. ನನ್ನ ರೂಮ್ಮೇಟ್ ಅಂತೂ ಗಡ್ಡೆ ಸತ್ತೋಗಿರೋ ಥರ ಕೂತಿದ್ರು ಫ್ಲೈಟ್ ಹತ್ರ. ಅದಾದಮೇಲೆ ಕಟ್ ಟು ಚೇಸ್ ನೆಕ್ಸ್ಟ್ ಲೊಕೇಶನ್. The third part.
ಓಕೆ, ಕಮಿಂಗ್ ಟು ಥರ್ಡ್ ಪಾರ್ಟ್. ಎಲ್ಲಿದ್ದೆ ನಾನು? ಫೈನಲಿ ಫ್ಲೈಟ್ ಮಿಸ್ ಆಯಿತು. ಗೇಟ್ ಹತ್ರ ಕುತ್ಕೊಂಡು ಹತ್ತಿದ್ದಾಯಿತು. ಓಡ್ ಬಂದಿದ್ದು ಇಂಟೆನ್ಸಿಟಿಗೆ ಎಲ್ಲೋ ಸತ್ತೋಗ್ಬಿಡ್ತೀವಿ ಅಂತ ಹೇಳಿ ಅನಿಸಿ ಈ ಏಜ್ಗೆ 30 ವರ್ಷ ಆಗ್ತದೆ. ಸಾರಿ, ಐಮ್ 29, 30 ಬಟ್ ಏಜ್ ರಿಯಲೈಸೇಷನ್ ತುಂಬ ಆಗ್ತಾ ಇದೆ. ಹೋಗಿ ನೀರು ತಗೊಬಂದು ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲಿಂದ ಯುನೈಟೆಡ್ ಏರ್ಲೈನ್ಸಿಗೆ ಕಾಲ್ ಮಾಡಿ ಈ ಥರ ಫ್ಲೈಟ್ ಮಿಸ್ ಆಯಿತು, ವಾಟ್ ಆರ್ ದ ಕಾಂಪನ್ಸೇಷನ್ ವಾಟ್ ಯು ಗಿವ್ ಅಂತ ಕೇಳೋದಕ್ಕೆ ಅವರು ಹಿಲ್ಟನ್ನಲ್ಲಿ ರೂಮ್ ಬುಕ್ ಮಾಡ್ಕೊಡ್ತಾರೆ. ಆ್ಯಕ್ಚುಲಿ ಫ್ಲೈಟನ್ನು ಅವ್ರು ರೀಸ್ಕೆಡ್ಯೂಲ್ ಮಾಡ್ಕೊಡ್ತೀವಿ ಫ್ರೀಯಾಗಿ ಅಂತ ಅಂದು. ಆ್ಯಂಡ್ ದೆನ್ ನಮಗೆ ಫ್ರೀ ಅಂತ ಅಂದರೆ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಆಗೋಗುತ್ತಲ್ಲ, ಸೊ ಇನ್ನೇನೇನು ಕೊಡ್ಬೋದು ಅಂತೇಳಿ ರೂಮು ಮಾಡಿಕೊಡಿ ಅಂತ ಹೇಳಿದ್ವಿ. ಸರಿ, ಓಕೆ ಫೈನ್ ಅಂತ ಅಂದ್ಬಿಟ್ಟು ಹಿಲ್ಟನಲ್ಲಿ ರೂಮ್ ಬುಕ್ ಮಾಡಿಕೊಟ್ಟು, ಸರಿ ಒಂದು ರೂಮಲ್ಲಿ ಏನಕ್ಕೆ ಹೆಂಗೂ ಇಬ್ಬರಿದ್ದೀವಲ್ಲ ಇನ್ನೊಂದು ರೂಮ್ ಕೇಳಿ ನೋಡೋಣ ಅಂತ ಇನ್ನೊಂದು ರೂಮ್ ಕೇಳಿದ್ವಿ. ಓಕೆ ಅಂತ 2 ರೂಮ್ ಬುಕ್ ಮಾಡಿಕೊಟ್ರು. ಅದಾಯಿತು. ಅದಾದಮೇಲೆ ಮೀಲ್ ಪಾಸ್ 2 ರೂಮ್ ಬುಕ್ ಮಾಡಿದರೆ 4 ಮೀಲ್ ಪಾಸ್ ಬರುತ್ತಲ್ಲ ಅಂತ ಹೇಳಿ 2 ರೂಮ್ ಬುಕ್ ಮಾಡಿ 4 ಮೀಲ್ ಪಾಸ್ ತೊಗೊಂಡು ಚೆನ್ನಾಗಿ ತಿಂದು ಇವಾಗ ಬಂದು ಬೆಳಗ್ಗೆ ಫ್ಲೈಟನ್ನು ಕರೆಕ್ಟಾಗಿ ಕ್ಯಾಚ್ ಮಾಡಬೇಕು ಅಂತ ಇವಾಗೆಲ್ಲ ಫುಲ್ ರಿಫ್ರೆಶ್ಮೆಂಟ್ ಮಾಡ್ಕೊತಾ ಇದ್ದೀವಿ. ನಾವು ಸ್ವಲ್ಪ ಹೋಟೆಲ್ ತಿರುಗಿ ಈ ಸ್ಟೋರಿನೆಲ್ಲ ಶೇರ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಸೊ ಫೈನಲಿ ಇವತ್ತು ಮಾಡಿದ ಅಡ್ವೆಂಚರ್ ಪಾರ್ಟ್ನರ್ ಇವರೇ. ಸೊ ಇವ್ರನ್ನ ಕೇಳೋಣ ಇವ್ರ ಪ್ರಕಾರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿ. ಟೆಲ್ ಮಿ ಮೇಡಮ್, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಹೌ ವಾಸ್ ದಟ್ waiting at the gate and then you missed the flight wala experience? It was quite horrible experience for me. This is the first time I have ever missed the flight, and Sushmita as well, I guess. So everything is delayed today. I don't know why, whose face we saw this morning, what is going on. So everything is delayed. Madam Sushmita, what she did, she booked 2 rooms and we got 4 free meal passes, and this is the best thing that she did today. And tonight we are sleeping in one single room which has 2 beds in it. So ನಮಗೆ ಲಾಸ್ ಆಗಬಾರ್ದು, ಅವರು ನಮ್ಮ ಟೈಮನ್ನು ಲಾಸ್ ಮಾಡಿದ್ರು, ಸೊ ನಾವು ಅವ್ರಿಗೆ ಲಾಸ್ ಮಾಡಿಕೊಡ್ಬೇಕು ಅಂತ ಹೇಳಿ ಇಂಟೆನ್ಷನ್ ಅಷ್ಟೇ. ಯು ಕ್ಯಾನ್ ಕಾಲ್ ಇಟ್ ಸ್ಯಾಡಿಸಮ್, ಬಟ್ ಇಟ್ಸ್ ಆಲ್ಸೋ ಸ್ವಲ್ಪ ಮಜಾ ಕೊಡುತ್ತೆ. because we have never experienced such things. ನಾನಂತೂ ದೊಡ್ಡ SRK ಫ್ಯಾನು. ಐ ಎಕ್ಸ್ಪೀರಿಯನ್ಸ್ ದಿಲ್ವಾನೆ ದುಲ್ಹನಿಯಾ ಲೇ ಜಾಯೆಂಗೆ ಕಂಪ್ಲೀಟ್ಲಿ ವಿತ್ ಮೈ ದುಲ್ಹನಿಯಾ. And we are glad we are both in this situation. So that's what happened today. ಆ್ಯಕ್ಚುಲಿ ಏರ್ಪೋರ್ಟಿಗೆ ಬರಬೇಕು, ಹೋಟೆಲಿಗೆ ಬರಬೇಕು ಅಂತ ವಿ ಹ್ಯಾಡ್ ಟು ಕ್ಯಾಚ್ ಅ ಏರ್ಲೈನ್ ಟ್ರೈನ್, ಏರ್ಲೈನ್ ಟ್ರೈನ್ ಆರ್ ಸಮಥಿಂಗ್, Tram. Which will travel from terminals to one terminal to another terminal. ದೊಡ್ಡದಾಗಿ ಏರ್ಲೈನ್ ಅಂತ ಹೇಳಿ ಬರೆದಿದೆ. ಆರ್ ಬ್ರೈನ್ ಫಂಕ್ಷನಿಂಗ್ ಇನ್ ಬೀಯಿಂಗ್ ಇನ್ ದಿಸ್ ಕೋಲ್ಡ್ ಏರಿಯಾ ಹ್ಯಾಸ್ ಟೋಟಲಿ ರೆಡ್ಯೂಸ್ ದಟ್ ಅಷ್ಟು ದೊಡ್ಡದಾಗಿ ಬರೆದಿರೋದು ಕಾಣಿಸ್ತಾ ಇಲ್ಲ. ನಾವು ಇನ್ ಡೀಟೇಲ್ ಮೇಲೆ ಕೆಳಗೆ ಎಲ್ಲ ಕಡೆ ಸುತ್ತಿ ದೆನ್ ಫೈನಲಿ ವಿ ಫೌಂಡ್ ದ ಟ್ರೈನ್ ಆ್ಯಂಡ್ ದೆನ್ ಸಮ್ಹೌ ವಿ ಗಾಟ್ ಇನ್ ಹಿಯರ್. ಫೈನಲಿ ಏನೋ ದೇವರು ಇದುವರೆಗೂ ADHD ಅವ್ರನ್ನ ಬದುಕಿಸಿದ್ದಾರೆ ಅಂತ ಅಂದರೆ ನಾವೇ ಎಕ್ಸಾಂಪಲ್ಲು. ಫೈನಲಿ ಚೆಕ್ ಇನ್ ಆಯಿತು. ಇವಾಗ ಮತ್ತೆ ಅಪ್ಡೇಟ್, ಟರ್ಮಿನಲ್ ಕೂಡ ಮತ್ತೆ ಅಪ್ಡೇಟ್ ಆಯಿತು. ಹೋಪ್ಫುಲಿ ಕರೆಕ್ಟ್ ಟರ್ಮಿನಲ್ಗೆ ಹೋಗ್ತಾ ಇದ್ದೀವಿ. ಇನ್ನೇನು ಚೇಂಜಸ್ ಆಗಲ್ಲ. 1 hour ಬಿಫೋರ್ ಇದ್ದೀವಿ ಬೋರ್ಡಿಂಗಿಗೆ. ಸೊ let's see if we'll catch the flight on time today. Hopefully. ಇಲ್ಲ ಅಂತಂದರೆ ಏನೂ ಇಲ್ಲ, ಕಾರ್ ಆ್ಯಂಡ್ ಡೆಲಿವರಿ ಅಷ್ಟೇ. ನನ್ನ ತಮ್ಮನ ಮನೆಗೆ.
రెస్పెక్ట్ చేయాలి. ఓన్లీ ఇగో ఈడి వరకే ఇట్స్ ఓకే వాడు నోరుంది కదా అరే నీకు గైడ్ చేస్తున్నా నువ్వు వాడికి మైక్ పెట్టు. ఏదో మైక్ పట్టుకో మాట్లాడుతున్నా. అవునా కాదు చెప్పు ఓకే నువ్వు మైక్ పట్టుకో ఏ కాదు నువ్వు మైకి మీరు చేతులు ఇవ్వండి వాడికి ఆయనకి మీరు ఓకే సైడ్ ఓకే హ్యాండ్ అంట ఓకే నెక్స్ట్ Are you looking or no, right? Okay. Pasta. Pasta. అప్పుడే ఏమైంది దొరికి టాస్ లేదా స్టోన్డ్ ఇంకో షాట్ ఏంటమ్మా తప్పు చేసాం అవంత నీకుంది ఇంకా చూడు చెప్పాను